ಓಕೆ. ಹೋರಾಟ ನಿರಂತರವಾಗಿರಲಿ. ಹಿರಿಯರು ನಮ್ಮ ಹೋರಾಟದ ಮಾರ್ಗದರ್ಶಕರು. ಅದಕ್ಕೆ ಎಲ್ಲ ಸರ್ವ ಜನಾಂಗದ ಒಂದು ಶಾಂತಿಯ ತೋಟ ಅಂತ ಹೇಳ್ತಾರೆ. ಸರ್ವ ಜನಾಂಗದಕ್ಕೂ ಒಂದು ಯಾವುದೇ ಅನ್ಯಾಯ ಆದರೂ ಪ್ರತಿ ಒಂದು ವಿಚಾರಕ್ಕೂ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರುವಂತಹ ನಮ್ಮ ಸಿ ವಿ ಗೋಪಾಲಣ್ಣವರಿಗೆ ಈ ದಿನ ಏನಿವತ್ತು ಜಿಲ್ಲಾಧ್ಯಕ್ಷರು ಬೋವಿ ಜನಾಂಗದ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಮಾಡಿಕೊಳ್ಳೋದು ಒಂದು ಸಂತೋಷಕರವಾದ ವಿಚಾರ. ಆದರೆ ನಾವು ಅವ್ರನ್ನ ಏನು ವರ್ಣನೆ ಆಗಲಿ ಬಣ್ಣನೆ ಆಗಲಿ ಅವ್ರ ಬಗ್ಗೆ ಹೆಚ್ಚಾಗಿ ನಾನು ಮಾತಾಡೋಕ್ಕೆ ನಮಗಿದಿಲ್ಲ. ಯಾಕಂದರೆ ಅವರು ಮೊದಲೇ ಹೇಳ್ಬಿಟ್ಟಿದ್ದೀನಿ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ. ಯಾವುದೇ ಜನಾಂಗಕ್ಕೆ ಎಲ್ಲೇ ಸಮಸ್ಯೆ ಆದ್ರೂ ಆ ಸಮಸ್ಯೆಗೆ ಸ್ಪಂದಿಸುವಂತಹ ಏಕೈಕ ಹಿರಿಯ ವ್ಯಕ್ತಿ ಅಂತ ಹೇಳಿದ್ರೆ ನಮ್ಮ ಸಿ ವಿ ಗೋಪಾಲಣ್ಣರು. ಇವತ್ತು ಈ ಒಂದು ಬೋವಿ ಜನಾಂಗಕ್ಕೆ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಆಗಿರೋದು ಇದು ಮೊದಲೇ ಬರಬೇಕಾಗಿತ್ತು. ಇನ್ನೂ ಒಂದು 10 ವರ್ಷದ ಮುಂಚೆನೇ ಯುವ ಒಂದು ಬಿಸಿ ರಕ್ತ ಇದ್ದಾಗ ಬಂದಿದ್ದಿದ್ರೆ ಇವತ್ತು ಸರ್ಕಾರದ ಮೇಲೆ ಒಂದು ಹೋರಾಟ ಮಾಡಿ ಒತ್ತಡ ಹಾಕಿ ಆ ಜನಾಂಗಕ್ಕೆ ಇನ್ನಷ್ಟು ಬಲ ತುಂಬ್ತಾ ಇದ್ರು. ಆ ಬಲ ಒಂದು ತುಂಬಕ್ಕೆ ಈವಾಗ ಕಾಲ ಕೂಡಿ ಬಂದಿದೆ. ಅವರಿಗೆ ನಮ್ಮ ರೈತ ಸಂಘದಿಂದ ಒಂದು ಸಾಂಕೇತಿಕವಾಗಿ ಒಂದು ಗಿಡ ಮತ್ತು ಒಂದು ಬಾಳೆಹಣ್ಣು ಕೊಡುವ ಮುಖಾಂತರ ಅವರಿಗೆ ಇನ್ನಷ್ಟು ಶಕ್ತಿ ಆ ದೇವರು ತುಂಬಲಿ. ಆ ಒಂದು ಜನಾಂಗಕ್ಕೆ ಅಲ್ಲ, ಎಲ್ಲ ಜನಾಂಗಕ್ಕೂ ಅನ್ಯಾಯವಾದಾಗ ನಿರಂತರವಾಗಿ ಹೋರಾಟ ಮಾಡಲಿ ಅಂಥೇಳಿ ಅವರಿಗೆ ನಾವು ನಮ್ಮ ರೈತ ಸಂಘದಿಂದ ಯಾವುದೇ ಸಮಸ್ಯೆ ಇರಲಿ, ಯಾವುದೇ ಒಂದು ಹೋರಾಟ ಇರಲಿ, ಅವರ ಜೊತೆಗೆ ನಾವು ನಮ್ಮ ರೈತ ಸಂಘ ನಿರಂತರವಾಗಿ ಇರ್ತದಂತೇಳಿ ನಮ್ಮ ಸಿ ವಿ ಗೋಪಾಲಣ್ಣನವರಿಗೆ ಮತ್ತು ಅವರ ಜೊತೆ ಬಂದಿರುವಂಥ ಎಲ್ಲ ಹಿರಿಯರಿಗೆ ನಮ್ಮ ಒಂದು ಭರವಸೆಯ ಜೊತೆಗೆ ಅವರು ಏನಿವತ್ತು ಈ ಒಂದು ಬೋವಿ ಜನಾಂಗದ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರು ಇವತ್ತು ಜಿಲ್ಲಾಧ್ಯಕ್ಷರಾಗಿರ್ಬೋದು, ನಾಳೆ ರಾಜ್ಯಾಧ್ಯಕ್ಷರಾಗಬೇಕು. ಯಾಕಂದರೆ ಇನ್ನೂ ಒಂದು ಬಿಸಿ ರಕ್ತ ಇದೆ ಅವರಿಗೆ ಆವತ್ತು. ಯಾಕಂದರೆ ಇವತ್ತು ಬೋವಿ ಜನಾಂಗ ಅಂದರೆ ಕಲ್ಲು ಕುಟುಕ್ತಾ ಇರ್ತಾರೆ. ಆ ಕಲ್ಲು ಕುಟುಕುವಂಥ ಸಮಸ್ಯೆಗಳು ಜಾಸ್ತಿ ಇದೆ ಇವತ್ತು. ಯಾಕಂದರೆ ಬೆಂಗಳೂರು ಮೂಲದವರು ರಿಯಲ್ ಎಸ್ಟೇಟ್ ಉದ್ಯಮಿಗಳು ಬಂದು ಬೆಟ್ಟಗಳಿಗೆಲ್ಲ ಮಿಷನ್ಗಳಿಗ್ತಾ ಇದ್ದಾರೆ. ಇವತ್ತು ಕಲ್ಲು ಕುಟುಕಿ ಅವ್ರು ಜೀವನ ಮಾಡ್ತಾ ಇರೋದು ಕೈಯೆಲ್ಲ ಸಮುದೋಗ್ಬಿಟ್ಟಿದೆ. ಆ ಕೈ ಸಮುದೋಗಿರೋರಿಗೆ ಇವತ್ತು ಪ್ಯಾಚಪ್ ಹಾಕೋದೆಲ್ಲ ಅವರಿಗೆ ಮುಲಾಮ್ ಹಚ್ಚೋಕ್ಕೆ ನಮ್ಮ ಸಿ ವಿ ಗೋಪಾಲಣ್ಣ ಬಂದಿದ್ದಾರೆ. ಆ ಮುಲಾಮ್ ಹಚ್ಚುವಂತಹ ಕಾರ್ಯಕ್ಕೆ ನಮ್ಮ ಎಲ್ಲ ಹಿರಿಯರು ಸ್ಪಂದಿಸುವಂತೆ ನಮ್ಮ ರೈತ ಸಂಘರು ನಿರಂತರವಾಗಿ ಅವ್ರ ಜೊತೆಗೆ ಇರ್ತಾರೆ ಅಂತೇಳಿ ಹೇಳುತ್ತಾ, ರೈತ ಸಂಘ ಯಾವತ್ತೂ ಸಹ ನಮ್ಮ ಸಿ ವಿ ಗೋಪಾಲಣ್ಣವರ ಜನಾಂಗದ ಜೊತೆ ಇರ್ತೀವಿ ಅಂತೇಳಿ ಹೇಳುತ್ತಾ, ಅವರಿಗೆ ಈ ಒಂದು ಸನ್ಮಾನ ನಾವು ಏನು ದೊಡ್ಡದಾಗಿ ಮಾಡಿಲ್ಲ, ಆದರೆ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದೀವಿ. ಜವಾಬ್ದಾರಿ ಇನ್ನೂ ಜಾಸ್ತಿ ಆಗಬೇಕು. ಅದಕ್ಕೆ ಸರ್ವ ಜನಾಂಗದ ಶಾಂತಿಯ ತೋಟ, ಒಳ್ಳೆಯ ಮನಸ್ಸು ಮತ್ತು ಹೃದಯವಂತ ಹಾಲಿನಂಥ ಮನಸ್ಸು ಅವ್ರದ್ದು, ಯಾರದೇ ಇದಾಗಲಿ. ಯಾಕಂದರೆ ಇವತ್ತಿಗೂ ನಾವು ಅವ್ರ ಮುಖಾಮುಖಿ ಮಾತಾಡ್ತಾ ಇರೋದು ಇವತ್ತೇ, ಯಾವಾಗ ಸಿಗ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ. ಆದರೂ ಇವತ್ತು ನಾವು ಬಂದಿದ್ದೀವಿ, ನಮ್ಮ ರೈತ ಸಂಘದಿಂದ ಚಿಕ್ಕದಾಗಿ ಒಂದು ಇದು ಮಾಡಿದಿರಿ. ಅವರ ಜನಾಂಗಕ್ಕೆ ಶಕ್ತಿ ತುಂಬಲಿ. ಕಟ್ಟ ಕಡೆಯ ವ್ಯಕ್ತಿಗೆ ಏನಾದರೂ ಸಮಸ್ಯೆ ಆದರೆ ನಿರಂತರವಾಗಿ ಹೋರಾಟ ಮಾಡಲಿ ಅಂತ ಹೇಳುತ್ತಾ ನಮ್ಮ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಪತ್ರಿಕಾ ಮಾಧ್ಯಮದವರಿಗೆ ಏನು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಇವತ್ತು ನನ್ನ ನೂತನವಾಗಿ ಬೋವಿ ಸಮಾಜ ಅಧ್ಯಕ್ಷ ಮಾಡೋದಕ್ಕೆ ನಮ್ಮ ರೈತ ಸೇನಾ ರಾಜ್ಯ ಉಪಾಧ್ಯಕ್ಷ ಅಂತ ನಾರಾಯಣಗೌಡರು ನನಗೆ ಸನ್ಮಾನ ಮಾಡಬೇಕು, ದಯವಿಟ್ಟು ಬರಬೇಕಂತ ಅಂತ ಹೇಳ್ತಾಯಿದ್ರು. ಆದರೆ ಅವ್ರನ್ನ ಸ್ವಲ್ಪ ತಡೆ ಮಾಡಿದೆ, ಸ್ವಲ್ಪ ದಯವಿಟ್ಟು ಕ್ಷಮಿಸಬೇಕು. ಕಾರಣ ಏನಂದರೆ, ಬೈಪಲ್ ರೋಡಲ್ಲಿ ಒಬ್ಬ ಸುಮಾರು 10-15 ವರ್ಷದಿಂದ ಅಲ್ಲಿ ಅಂಗಡಿ ಕೇಳ್ಕೊಳ್ತಾ ಇದ್ದು, ಒಂದು 50 ವರ್ಷ ಆಗಿರ್ಬೋದು. ಅವನು ನೆನ್ನೆನೂ ಬಿದ್ದಿದ್ದ ಅಲ್ಲಿ ಬೈಪಲ್ ರೋಡಲ್ಲಿ, ಬೈಪಾಸಲ್ಲಿ. ಸೊ ಇವಾಗ ಬೆಳಗ್ಗೆ ನಾನು ಗಾಡಿಯಲ್ಲಿ ಹೋಗ್ತಾ ಇರುವಾಗ ಚಳಿಯಲ್ಲಿ ಅಲ್ಲೇ ಬಿದ್ದಿದ್ದ. ಏನಪ್ಪ ಇವನು ಅಂತ ನೋಡಿದ್ರೆ ಅಲ್ಲಿ ಹುಡುಗ ಅಲ್ಲಿ ಕೇಳಿದ್ರೆ, ಅಣ್ಣ ಇವನು ಎಲ್ಲೋ ಬಿದ್ದೋಗ್ಬಿಟ್ಟು ಕಾಲು ಪ್ಯಾಚರ್ ಆಗಿದ್ದ, ಯಾರೂ ದಿಕ್ಕಿಲ್ಲ, ಇಲ್ಲಿ ನಾವು ಊಟ ಗಿಟ್ಟ ತಂದು ಕೊಡ್ತಾ ಇದ್ದೀವಿ, ಯಾರು ನೋಡ್ತಾ ಇಲ್ಲ ಅಂತೇಳಿ. ಅವಾಗ ತಕ್ಷಣ ಪೊಲೀಸ್ ಅವ್ರು ಗೋವಿಂದರಾಜ್ ಫೋನ್ ಮಾಡಿದೆ, ಮತ್ತು ಮಂಜುನಾಥ್ ದಬ್ಬೆದಾರು ಮತ್ತು ಶಿವರಾಜು ಬಂದರು. ಅದರಂತ ನಮ್ಮ ಕರ್ವೆ ಅಧ್ಯಕ್ಷ ಅಂತ ಹುಸೇನ್ ಅವ್ರಿಗೆ ಫೋನ್ ಮಾಡಿದ್ರು. ಅವರು ನಾವೆಲ್ಲ ಬಂದು ಸೇರಿ ಮತ್ತು ಆಂಬುಲೆನ್ಸನ್ನು ಕರೆಸಿ ಆತನಿಗೆ ಬಟ್ಟೆಗಳನ್ನು ತರಿಸಿ, ಹೊಸ ಬಟ್ಟೆ ತರಿಸಿ ಬಟ್ಟೆಗಳು ಹಾಕಿ ಕರ್ಕೊಂಡು ಹೋಗಿ ನಾವು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ, ಅಲ್ಲಿ ಲೋಕೇಶ್ ಅಂತ ಅವರು ಮೂಲೆ ಡಾಕ್ಟ್ರ್ ಇದ್ರು, ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ರು. ಸುಗ್ನಾ ಮೇಡಮ್ THO ರಿಕ್ವೆಸ್ಟ್ ಮಾಡಿದ್ರು. ಅವ್ರು ಬರೆದ್ರು, ಕೋಲಾರ್ಗೆ ಬರೆದ್ರು. ಎಲ್ಲ ಹೇಳಿದ್ರು, ಸರ್ ಹೋದ ತಕ್ಷಣ ನೀವು ಕೋಲಾರ್ಗೆ ಬರೆದ್ಬಿಡ್ತಾರೆ ನಮ್ಮ ಪೊಲೀಸ್ ಅವ್ರು ಅಂತ ಹೇಳಿದ್ರು. ಅವರು ಕೋಲಾರ್ಗೆ ಬರೆದು ದಯವಿಟ್ಟು ಬೇಡ ಸರ್, ಯಾರು ದಿಕ್ಕಿಲ್ಲ, ಮುಳಬಾಲಲ್ಲಿದ್ದರೆ ನಾವೇ ನೋಡ್ಕೊಳ್ತೀವಿ ಅಂತ ಹೇಳಿದ್ರು. ಮುಳಬಾಲಲ್ಲಿ ಏನೇ ಕಷ್ಟ ಬಂದು ನಾವು ನೋಡ್ಕೊಳ್ತೀವಿ ಅಂತ ಹೇಳಿದಾಗ ಅವ್ರು ಇಲ್ಲೇ ರಿಕ್ವೆಸ್ಟ್ ಮಾಡ್ಕೊಂಡು ಹೋದಾಗ ಅವ್ರಿಗೆ 6th ಮಾಡಿ ಆ ಸಿಮೆಂಟ್ ಕಟ್ಟನ್ನು ಹಾಕಿದ್ರು. ಅದರಿಂದ ಸ್ವಲ್ಪ ತಡವಾಯಿತು, ದಯವಿಟ್ಟು ಕ್ಷಮಿಸಬೇಕು.
ಯಾಕಂದರೆ ಮಾನವತೆ ದೃಷ್ಟಿ ಮನುಷ್ಯ ಅಂದರೆ ಎಲ್ಲೋ ಬಿದ್ದಿರ್ತಾರೆ, ಎಲ್ಲೋ ಆಕ್ಸಿಡೆಂಟ್ ಆಗಿ ನಮ್ಗೆ ಯಾಕೆ ಅಂತ ಈ ಕಡೆ ತಿರ್ಕೊಂಡು ಹೋಗ್ಬಿಡ್ತೀವಿ. ಯಾರು ದಯವಿಟ್ಟು ಹಂಗೆಲ್ಲ ಹೋಗಬಾರ್ದು. ಬಂದು ಅವ್ರನ್ನ ಎಲ್ಲಾದರೂ ಏನು ಹೆಚ್ಚು ಕಡಿಮೆ ಇದ್ದರೆ ಅವ್ರನ್ನ ಹಾಸ್ಪಿಟ್ಲ್ ಸೇರಿಸೋದಿಲ್ಲ, ಅವ್ರ ಸಂಬಂಧಿಕರ ಸೇರಿಸ್ಬೇಕು ಅಂತ ಮನವಿ ಮಾಡ್ತಾ, ಏನಿವತ್ತು ನಾರಾಯಣಗೌಡರು ಬಣ, ಇವತ್ತು ರೈತಸೇನಾ ಬಣ ಎಲ್ಲ ನನಗೆ ನಮ್ಮ ಸೋದರು ಅವರೆಲ್ಲ ಕೂಡ ಅವರೆಲ್ಲ ಬಂದು ನನಗೆ ಒಂದು 1 ಅವರಿಂದ ಕಾದು ನನ್ನ ಸನ್ಮಾನ ಮಾಡೋದಕ್ಕೆ ಭಗವಂತ ನಾರಾಯಣಗೌಡರು ಆಲ್ ಇಂಡಿಯಾ ಲೆವೆಲ್ಗೆ ಹೋಗ್ಬೇಕು ಅಂತ ಗಣಪತಿ ಆಂಜನೇಯವ್ರನ್ನ ಇದರಲ್ಲಿ ನಾನು ಕೇಳ್ಕೊಳ್ತಾ, ಏನು ಇವತ್ತು ನಾನೇನು ಅಧ್ಯಕ್ಷರಂದರೆ ನಾನೇನು ಮೊದಲಿಂದ ಕೂಡ ವಿದ್ಯಾರ್ಥಿ ಜೀವನದಿಂದ ನಾನು ಎಲ್ಲ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಕಾಲೇಜು ವಿದ್ಯಾರ್ಥಿಗಳೆಲ್ಲ ಕಂಪ್ಯೂಟರ್ ಎಲ್ರಿಗೂ ಸಹಾಯ ಮಾಡಿಕೊಂಡು ನಾನು ಕಲ್ಲುಕುಟ್ರ ಸಂಘ ಅಧ್ಯಕ್ಷರಾಗಿದ್ದೆ ನನ್ನ ತಾಲೂಕಲ್ಲಿ. ಯಾಕಂದರೆ ಎಲ್ಲ ಓಬಳೇಶ್ವರ ಬಂಡೆ, ಕದ್ರಿಪುರ ಬಂಡೆ, ಆಮೇಲೆ ಇವರು ದಾಸೇಪಲ್ ಬಂಡೆ, ಆವಣಿ ಬಂಡೆ ಎಲ್ಲ ಹೊಡಿಬಾರ್ದು ಅಂತ ಹೇಳ್ತಾ ಇದ್ರು. ಆ ಸಂದರ್ಭದಲ್ಲಿ ನಾವು ಹೋರಾಟವನ್ನು ಮಾಡಿದ್ರೆ ಆವಾಗ ಕೂಡ ನಾರಾಯಣಗೌಡ ನಮ್ಗೆ ಸಹಕರಿಸಿರ್ತಕ್ಕಂಥವ್ರೆ. ಅವಾಗ CPM ಗೋಪಾಲ್ ಅವರೆಲ್ಲ ಕೂಡ ನಮ್ಗೆ ಸಹಕರಿಸಿರ್ತಾರೆ. ಆಲಂಗೂರು ಶ್ರೀನಿವಾಸ್ ಗೌಡರು ನಮ್ಮ ಗುರುಗಳು, ಅವರೆಲ್ಲ ಸಹಕರಿಸಿರ್ತಕ್ಕಂಥವ್ರೆ. ಆದರೆ ಈಗ ಮತ್ತೆ ಇತ್ತೀಚೆಗೆ ಈಗ ಸರ್ಕಾರದಲ್ಲಿ ನಾವು ಒತ್ತಡನ ಮಾಡಿದ್ವು. ಸುಮಾರು 20 ವರ್ಷದಿಂದ ಯಾರ್ಯಾರು ಬಂಡೆಗಳು ಹೊಡಿತಾರೋ ಅವ್ರಿಗೆ ಅಲ್ಲೇ ಅವ್ರಿಗೆ ಎಷ್ಟು ಹೊಡೆದು ಅದನ್ನು ಗುರುತಿಸಿ ನಮ್ಮ ತಾಲೂಕು ಅಧಿಕಾರಿಗಳು ಅವ್ರಿಗೆ ಗುರುತಿಸಿ ಮೈನ್ಸ್ ಆ್ಯಂಡ್ ಜಿಯಾಲಜಿಸ್ಟು ಮತ್ತು ತಾಲೂಕು ದಂಡಾಧಿಕಾರಿಗಳೆಲ್ಲ ಕೂಡ ಗುರುತಿಸಿ ಅವ್ರಿಗೆ ಖಾತೆ ಮಾಡಬೇಕು ಅಂತ ಹೇಳಿದ್ವು. ಈಗಾಗಲೇ ಇವ್ರು ತಾವು ಹೇಳ್ದಂಗೆ ನಮ್ಮ ನಾರಾಯಣಗೌಡ ಹೇಳ್ದಂಗೆ ಬೆಂಗಳೂರಿಂದ ಬಂಡವಾಳ ಶಾಹಿಗಳು ಬಂದು ಅವರೆಲ್ಲ ಮಿಷನ್ಸ್ ಇಟ್ಟು ಅವೆಲ್ಲ ಕಂಪ್ಯೂಟರ್ ಅವ್ರು ಮಿಷನ್ ಮಾಡಿ ಇದೆಲ್ಲ ತೊಂದರೆ ಮಾಡ್ತಾರೆ. ಇದ್ರ ಮುಂದೆ ಇದಕ್ಕೆಲ್ಲ ನಮ್ಮ ಸರ್ಕಾರ ನಮ್ಗೆ ಆದೇಶ ಕೊಟ್ಟರು ಕೂಡ ಅದು ಆದೇಶ ಅಲ್ಲೇ ಆಫೀಸಲ್ಲಿ ಇದ್ಬಿಟ್ಟು ಅದಕ್ಕೆಲ್ಲ ನಮ್ಮ ನಾರಾಯಣಗೌಡರು ಸಹಕರಿಸಬೇಕು. ಇಲ್ಲಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು ಸಹಕರಿಸಿ ಆ ಸಮಾಜಕ್ಕೆ ಎಲ್ಲ ಜಾತ್ಯತೀತವಾಗಿ ಬಂಡೆ ಹೊಡಿತಾರೆ. ಎಲ್ಲರೂ ಕೂಡ ಬಂಡೆ ಜಲ್ಲಿ 40 mm 20 mm ಹೊಡಿತಕ್ಕಂಥವ್ರು. ನಾನು ಕೂಡ 15 ವರ್ಷ ಬಂಡೆಗಳನ್ನು ಆಂಧ್ರ ತಮಿಳುನಾಡು ಓಡಿಸಿ ನಾನು ಜೀವನ ಮಾಡಿರ್ತಕ್ಕಂಥದ್ದು. ನಾನು ಬಂಡೆ ಹೊಡೆದು ಈಗ ಕೂಡ ಎಲ್ಲಾದರೂ ಕಲ್ಲಿಗಿಲ್ಲ ಏನಾದರೂ ಇದ್ದರೆ ಕಟ್ ಮಾಡಬೇಕು ಅಂತ ಹೇಳಿದ್ರೆ ಯಾರು ಬರಲಿಲ್ಲ ಅಂದರೆ ನಾನೇ ಎತ್ಕೊಂಡು ಕಟ್ ಮಾಡ್ತೀನಿ. ಹಂಗೆ ನಾನು ಬೆಳೆದು ಬಂದಿರ್ತಕ್ಕಂಥವ್ರು. ನನಗೇನು ಒಂದು ಅಧ್ಯಕ್ಷನ ಕೊಟ್ಟಿರ್ತಕ್ಕಂಥ ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳಿಗೂ ಎಲ್ಲ ನಮ್ಮ ಹಿರಿಯರಿಗೆಲ್ಲ ಕೂಡ ವಂದಿಸಿ ನನಗೇನು ಇವಾಗ ಸನ್ಮಾನ ಮಾಡಿರ್ತಕ್ಕಂಥ ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಭಾವಿಸ್ತಾ ನಾನು ಮಾತನ್ನು ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.